ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಉಪ್ಸಾರು ಮತ್ತು ಹುಳ್ಳಿಕಾಳು ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಹುಳ್ಳಿಕಾಳನ್ನ ನೀರು ಹಾಕ್ಕೊಂಡು ಒಂದೆರಡು ಟೊಮ್ಯಾಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಕೂಗಿಸ್ಕೊಳ್ಳಿ. ಒಂದು 4-5 ವಿಷಿಲ್ ಕೂಗಿಸ್ಕೊಳ್ಳಿ, ಯಾಕಂದರೆ ಕಾಳು ಒಣಗಿರುತ್ತಲ್ವ. ಇದು ನೋಡಿ ಉಪ್ಸಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಜೀರಿಗೆ, ಮೆಣಸು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಒಂದು ಒಣಗಿರೋ ಮೆಣಸಿನ್ಕಾಯಿನ ಹುರ್ಕೊಂಡು ಮಿಕ್ಸಿಗೆ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ಒಂದು ಸ್ವಲ್ಪ ಪುಡಿ ಆದಮೇಲೆ ಕೊತ್ತಂಬರಿ ಸೇರಿಸ್ಕೊಳ್ಳಿ. ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ನೀವು ಎಷ್ಟು ತಿಂಗಳು ಬೇಕಾದ್ರೂ ಎತ್ತಿಟ್ಕೊಂಡು ಯೂಸ್ ಮಾಡ್ಕೋಬೋದು. ಒಂದು ಸತಿಗೆ ಇಷ್ಟು ಮಾಡ್ತಾಯಿದ್ದೀನಿ, ಒಂದು 20 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ನಾನು. ನೋಡಿ, ಈ ಥರ ಡಬ್ಬಿಗೆ ಹಾಕ್ಕೊಂಡು ಎತ್ತಿಟ್ಕೊಂಡು ಬಿಡ್ತೀನಿ ನಾನು. ಇನ್ನೊಂದು ಸ್ವಲ್ಪ ಖಾರ ಉಳಿದಿರೋದಕ್ಕೆ 3 ಟೊಮೆಟೊ ಬೇಯಿಸಿರೋದು ಕಾಳು ಜೊತೆಗೇ. ಒಂದು ಸ್ವಲ್ಪ ಕಾಳು ಬೇಕಿದ್ದರೂ ಹಾಕ್ಕೋಬೋದು ನೀವು. ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಸಾಂಬಾರಿಗೆ ಇದು ನೋಡಿ, ಇದು ಕಾಳು ಬೇಯಿಸಿಟ್ಟಿರೋದು. ಅದಕ್ಕೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಇಷ್ಟು ಕಾಳು ಒಗ್ಗರಣೆಗೆ. ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ಮೇಲೆ ಹೆಚ್ಚಿಟ್ಟಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫುಲ್ಲು ಗೋಲ್ಡನ್ ಬ್ರೌನ್ ಥರ ಏನು ಬೇಡ, ಸ್ವಲ್ಪ ಬ್ರೌನಿಷ್ ಬಂದರೆ ಸಾಕು. ಆಮೇಲೆ ಕಾಳು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹುಳ್ಳಿಕಾಳು ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ, ಅಂದರೆ ಈಟು ಅಷ್ಟೇ, ತುಂಬ ಒಳ್ಳೆಯದು ಹೆಲ್ತಿಗೆ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು ಕುಕ್ಕರಿಗೇ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಇದು ರುಬ್ಬಿಟ್ಕೊಂಡಿದ್ದೀವಲ್ಲ ನಾವು ಮಸಾಲೆನ, ಆ ಮಸಾಲೆ ಹಾಕ್ಕೊಳ್ಳಿ. ಆ ಮಸಾಲೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ. ಅದು ಅಷ್ಟೇ, ಟೊಮ್ಯಾಟೊ ಇರುತ್ತಲ್ಲ, ಒಂದು ಸ್ವಲ್ಪ ಹಸಿ ವಾಸನೆ ಏನಿರಲ್ಲ, ಒಂದು ಚೂರು ಫ್ರೈ ಮಾಡಿಕೊಂಡು ಆ ಕಾಳು ಬೇಯಿಸಿರೋ ಅಂಥ ನೀರಿರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಸಾಂಬಾರನ್ನ. ಇದೇ ಥರ ಮಾಡ್ಕೊಬೋದು. ಖಾರ ಎತ್ತಿಟ್ಕೊಂಡಿದ್ದೀವಲ್ಲ, ಯಾವುದೇ ಕಾಳು ಸೊಪ್ಪು ತಂದು ಕೂಗಿಸ್ಕೊಂಡು ಅದೇ ನೀರಿಗೆ ಸೇರಿಸ್ಕೊಂಡು ಈ ಥರ ಸಾಂಬಾರು ಮಾಡ್ಕೊಬೋದು. ಅದನ್ನು ಪಲ್ಯ ಮಾಡ್ಕೊಬೋದು ಹಂಗೇ. ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಾಳು ಪಲ್ಯ, ಮುದ್ದೆ, ಉಪ್ಸಾರು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್, ಶೇರ್, ಕಾಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.